ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದೆಹಲಿ ಮತ್ತು ಮುಂಬೈ ನಡುವೆ ಸಿದ್ಧ ಆಗ್ತಾ ಇರೋ ಎಕ್ಸ್‌ಪ್ರೆಸ್ ವೇ ಈಗ ಮತ್ತೊಂದು ದಾಖಲೆಯನ್ನು ಬರಿತಾ ಇದೆ. ಭಾರತದ ಎರಡು ಮಹಾನಗರಗಳ ನಡುವಿನ ಅಂತರವನ್ನು 15 ಗಂಟೆಗೆ ಇಳಿಸ್ತಾ ಇರೋ ಈ ರಸ್ತೆ ಈಗ ಗ್ರೀನ್ ಫೀಲ್ಡ್ ರಸ್ತೆಯಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ. ರಾಜಸ್ಥಾನದ ಕೋಟಾ ಬಳಿಯಲ್ಲಿನ ಮುಕುಂದ್ರ ಟೈಗರ್ ರಿಸರ್ವ್ ಬಳಿ ನಿರ್ಮಾಣ ಮಾಡಲಾಗಿರುವ ಟನಲ್ ಒಂದು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಅದರ ಜೊತೆ ಈ ಟನಲ್ ವಡೋದರ ಮತ್ತು ಗುರುಗ್ರಾಮದ ನಡುವೆ ಪ್ರಯಾಣದ ಸಮಯವನ್ನ 22 ಗಂಟೆಗಳಿಂದ 12 ಗಂಟೆಗಳಿಗೆ ಇಳಿಸ್ತಾ ಇದೆ. ಅಂದ್ರೆ ಸುಮಾರು 10 ಗಂಟೆಗಳಷ್ಟು ಪ್ರಯಾಣದ ಕಾಲಾವಧಿಯನ್ನ ಇದು ಕಡಿಮೆ ಮಾಡ್ತಾ ಇದೆ. ಹಾಗಾದ್ರೆ ಏನಿದು ಈ ಟನಲ್ ಪ್ರಾಜೆಕ್ಟ್? ಇದರಿಂದ ಎಷ್ಟೆಲ್ಲ ಅನುಕೂಲಗಳಾಗ್ತಾ ಇವೆ? ಈ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಸ್ತೆಗಳನ್ನು ದೇಶದ ನರನಾಡಿಗಳು ಅಂತ ಕರೀತಾರೆ. ಅದರಲ್ಲೂ ಈಗ ಭಾರತದಲ್ಲಿ ನಿರ್ಮಾಣ ಆಗ್ತಾ ಇರುವ ರಸ್ತೆಗಳು ಜಗತ್ತಿನ ಗಮನವನ್ನ ಸೆಳೀತಾ ಇವೆ. ಎಕ್ಸ್‌ಪ್ರೆಸ್ ವೇಗಳನ್ನು ನಿರ್ಮಿಸುವುದರ ಮೂಲಕ ಭಾರತದಲ್ಲಿನ ನಗರಗಳ ನಡುವಿನ ಅಂತರವನ್ನ ಮತ್ತು ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲಾಗ್ತಾ ಇದೆ. ಹಾಗೇನೆ ಟ್ರಾಫಿಕ್ ಅನ್ನು ಕೂಡ ಕಡಿಮೆ ಮಾಡಿ ಸ್ಮೂತ್ ಡ್ರೈವಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ತಾ ಇರೋದ್ರಿಂದ ಸರಕು ಸರಂಜಾಮುಗಳ ಸಾಗಾಟದ ಸಮಯ ಕೂಡ ಕಡಿಮೆ ಆಗ್ತಾ ಇದೆ. ಒಂದು ದೇಶದಲ್ಲಿ ಕಾರ್ಖಾನೆಗಳು ಹೆಚ್ಚಾಗಬೇಕು, ಹೂಡಿಕೆಗಳು ಬರಬೇಕು ಅಂದ್ರೆ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾನೇ ಮುಖ್ಯ ಅನ್ಸುತ್ತೆ. ಆ ನಿಟ್ಟಲ್ಲಿ ಭಾರತ ಈಗ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಅದೇ ರೀತಿ ಭಾರತದ ಮಾಲಾ ಯೋಜನೆಯ ಅಡಿಯಲ್ಲಿ ದೆಹಲಿಯಿಂದ ಮುಂಬೈವರೆಗೆ ಒಂದು ಎಕ್ಸ್‌ಪ್ರೆಸ್ ವೇನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಭಾಗಶಃ ಮುಗಿದಿದೆ. ಈಗ ರಾಜಸ್ಥಾನದ ಕೋಟಾ ಬಳಿಯಲ್ಲಿನ ಮುಕುಂದ್ರ ಟೈಗರ್ ರಿಸರ್ವ್ ಬಳಿ ನಿರ್ಮಾಣ ಆಗ್ತಾ ಇರುವ ಒಂದು ಟನಲ್ ಭಾರತದ ಯೋಚನೆಗಳು ಹೇಗೆ ಬದಲಾಗ್ತಾ ಇವೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ಮುಕುಂದ್ರ ಟನಲ್ ಬಗ್ಗೆ ನೋಡೋದಕ್ಕೂ ಮುನ್ನ ಈ ಎಕ್ಸ್‌ಪ್ರೆಸ್ ವೇ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಟ್ಬಿಡ್ತೀನಿ. ಗೆಳೆಯರೆ, ದೆಹಲಿ ವಡೋದರ ಮುಂಬೈ ಎಕ್ಸ್‌ಪ್ರೆಸ್ ವೇನ ಕೆಲಸ ಬಹುತೇಕ ಮುಗಿಯೋ ಹಂತಕ್ಕೆ ಬಂದಿದೆ. ಈ ರಸ್ತೆಯಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಅದರಲ್ಲೊಂದು, ಈ ರಸ್ತೆ ದೆಹಲಿ ಮುಂಬೈ ನಡುವಿನ ಅಂತರವನ್ನ 1350 ಕಿಲೋಮೀಟರ್ಗಳಿಗೆ ಇಳಿಸ್ತಾ ಇದೆ ಅನ್ನೋದು. ಇಲ್ಲಿವರೆಗೆ ಇದೇ ಮಾರ್ಗದಲ್ಲಿ ಮುಂಬೈನಿಂದ ದೆಹಲಿಯನ್ನು ತಲುಪಬೇಕು ಅಂದ್ರೆ 1420 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಬೇಕಾಗಿ ಬರ್ತಾ ಇತ್ತು. ಈಗ ಅದು 1350 ಕಿಲೋಮೀಟರ್ಗೆ ಇಳಿಕೆ ಆಗತ್ತೆ. ಹಾಗೆ ಪ್ರಯಾಣದ ಅವಧಿ 30 ಗಂಟೆಗಳವರೆಗೆ ಈ ಹಿಂದಿತ್ತು. ಈಗ ಅಲ್ಲಿ ಕಿಲೋಮೀಟರ್ ಕೂಡ ಕಡಿಮೆ ಆಗುವುದರ ಜೊತೆಗೆ ಪ್ರಯಾಣದ ಅವಧಿ ಅರ್ಧಕ್ಕರ್ಧ ಇಳಿತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ದೆಹಲಿ, ಹರಿಯಾಣ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಾಗುತ್ತೆ. ಇನ್ನು ದೆಹಲಿಯಲ್ಲಿ DND ಅಂದ್ರೆ ದೆಹಲಿ ನೋಯ್ಡಾ ಡ್ರೈವ್ ವೇ, ಫ್ಲೈವೇ ಹಾಗೂ ಹರಿಯಾಣದ ಸೋನಾದಿಂದ ಆರಂಭ ಆಗಿ ಮಹಾರಾಷ್ಟ್ರದ ವಿರಾರ್ ಮತ್ತು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಲ್ಲಿ ಮುಕ್ತಾಯ ಕಾಣುತ್ತೆ. ಈ ರಸ್ತೆ ಅಷ್ಟಪಥ ರಸ್ತೆಯಾಗಿದ್ದು 2 ಹೆಚ್ಚುವರಿ ತುರ್ತು ಲೈನ್ಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮುಂದಿದನ್ನ 12 ಲೈನ್ಗಳ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಕೂಡ ಯೋಚಿಸಲಾಗ್ತಾ ಇದೆ ಮತ್ತು ಅದಕ್ಕೆ ಇಲ್ಲಿ ಅವಕಾಶಗಳು ಇವೆ. ಇದರಲ್ಲಿ ಒಂದು ಲೈನನ್ನು ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಅಂತಲೇ ನಿಗದಿಪಡಿಸ್ತಾರಂತೆ. ಹಾಗೆ ಈ ಎಕ್ಸ್‌ಪ್ರೆಸ್ ವೇನಲ್ಲಿನ ವಾಹನಗಳ ವೇಗ ಗಂಟೆಗೆ 120 ಕಿಲೋಮೀಟರ್ಗಳವರೆಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಪ್ರಾಜೆಕ್ಟ್ಗೆ ಸರ್ಕಾರ ಹಾಗೂ ಹೆದ್ದಾರಿ ಇಲಾಖೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚು ಮಾಡ್ತಾ ಇದೆ. ಈ ಎಕ್ಸ್‌ಪ್ರೆಸ್ ವೇ ಹರಿಯಾಣದಲ್ಲಿ 80 ಕಿಲೋಮೀಟರ್, ರಾಜಸ್ಥಾನದಲ್ಲಿ 380 ಕಿಲೋಮೀಟರ್, ಮಧ್ಯಪ್ರದೇಶದಲ್ಲಿ 370 ಕಿಲೋಮೀಟರ್, ಗುಜರಾತಲ್ಲಿ 300 ಕಿಲೋಮೀಟರ್ ಹಾಗೂ ಮಹಾರಾಷ್ಟ್ರದಲ್ಲಿ 120 ಕಿಲೋಮೀಟರ್ ಸಾಗತ್ತೆ. ಇನ್ನು ಆಯಾ ರಾಜ್ಯಗಳ ಪ್ರಮುಖ ನಗರಗಳಿಂದ ಎಕ್ಸ್‌ಪ್ರೆಸ್ ವೇಗಳಿಗೆ ಕನೆಕ್ಟಿಂಗ್ ರಸ್ತೆಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಎಕ್ಸ್‌ಪ್ರೆಸ್ ವೇ ದೆಹಲಿ ಮತ್ತು ಮುಂಬೈ ನಡುವಿನ ಅಂತರ ಹಾಗೂ ಪ್ರಯಾಣದ ಸಮಯವನ್ನು ಕಡಿಮೆ ಮಾಡೋದರ ಜೊತೆಗೆ ಜೈಪುರ್, ಕೋಟಾ, ಉದಯ್ಪುರ್, ಚಿತ್ತೋಡ್ಗಢ್, ಉಜ್ಜಯಿನಿ, ಇಂದೋರ್, ವಡೋದರ, ಸೂರತ್, ಅಹಮದಾಬಾದ್ ಹಾಗೂ ದೆಹಲಿ ಮತ್ತು ಮುಂಬೈಗಳ ನಡುವಿನ ಅಂತರ ಮತ್ತು ಪ್ರಯಾಣದ ಸಮಯವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ತಾ ಇದೆ. ಇದರ ಜೊತೆ ಸಾಕಷ್ಟು ಪ್ರವಾಸಿ ತಾಣಗಳನ್ನು ಕೂಡ ಇದು ಕನೆಕ್ಟ್ ಮಾಡುತ್ತೆ ಅನ್ನೋದು ಇದರ ಮತ್ತೊಂದು ವಿಶೇಷ. ಇನ್ನು ಈ ಎಕ್ಸ್‌ಪ್ರೆಸ್ ವೇ ಗ್ರೀನ್ ಎಕ್ಸ್‌ಪ್ರೆಸ್ ವೇ ಅಂದರೆ ಪರಿಸರ ಸ್ನೇಹಿ ಎಕ್ಸ್‌ಪ್ರೆಸ್ ವೇ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಹೆದ್ದಾರಿಗಳ ನಿರ್ಮಾಣ ಅಂದ ಕೂಡಲೇ ನಮಗೆ ವೃಕ್ಷಗಳ ಮಾರಣ ಹೋಮ ಕಣ್ಣು ಮುಂದೆ ಬರುತ್ತೆ. ಆದರೆ ಈ ಹೆದ್ದಾರಿಯ ಉದ್ದಕ್ಕೂ ಸುಮಾರು 20 ಲಕ್ಷ ಗಿಡಗಳನ್ನು ನೆಟ್ಟು ಬೆಳೆಸುವ ಕೆಲಸ ನಡೀತಾ ಇದೆ. ಹಾಗೆ ಇದು ಮುಕುಂದ್ರ ನ್ಯಾಷನಲ್ ಪಾರ್ಕ್, ರಣತಂಬೂರ್ ನ್ಯಾಷನಲ್ ಪಾರ್ಕ್, ಸರೆಸ್ಕಾ ಟೈಗರ್ ರಿಸರ್ವ್ ಸೇರಿದ ಹಾಗೆ 5 ಕಡೆಗಳಲ್ಲಿ ವನ್ಯಜೀವಿಗಳ ಕಾರಿಡಾರ್ ಅನ್ನು ಕೂಡ ಹೊಂದಿದೆ. ಈ ನ್ಯಾಷನಲ್ ಪಾರ್ಕ್ಗಳಲ್ಲಿ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಹಾಗೂ ಕಾಡಿನ ಪ್ರಾಣಿಗಳ ನಡುವೆ ಸಂಘರ್ಷ ಉಂಟಾಗಬಾರದು, ಅಲ್ಲಿ ವಾಹನಗಳ ಕಾರಣಕ್ಕೆ ಪ್ರಾಣಿ ಸಂಕುಲಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣದಿಂದ ಎಕ್ಸ್‌ಪ್ರೆಸ್ ವೇಗಳು ಹೋಗುತ್ತಾ ಇರುವಾಗ ಕೂಡ
ಪ್ರಾಣಿಗಳ ಸಂಚಾರಕ್ಕೆ ತೊಂದರೆಯಾಗದ ಹಾಗೆ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ದೇಶದ ಮೊದಲ ಅನಿಮಲ್ ಓವರ್ ಪಾಸ್ ಅಥವಾ ಅನಿಮಲ್ ಓವರ್ ಬ್ರಿಡ್ಜ್ ಅನ್ನೋ ಖ್ಯಾತಿಯನ್ನು ಪಡ್ಕೊಳ್ತಾ ಇದೆ. ಇದೆಲ್ಲದರ ಜೊತೆ ಹೆಚ್ಚು ಗಮನ ಸೆಳೀತಾ ಇರೋದು ರಾಜಸ್ಥಾನದ ಮುಕುಂದ್ರ ನ್ಯಾಷನಲ್ ಪಾರ್ಕ್ ಬಳಿ ನಿರ್ಮಾಣ ಮಾಡಲಾಗ್ತಾ ಇರೋ ಟನಲ್. ಈ ಟನಲ್ ಒಟ್ಟು 8.3 ಕಿಲೋಮೀಟರ್ ಉದ್ದ ಇದೆ. ಕಳೆದ ಮಾರ್ಚಲ್ಲೇ ಈ ಸುರಂಗದ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಈ ಟನಲ್ ಮುಕುಂದ್ರ ವನ್ಯಜೀವಿ ವಲಯದಲ್ಲಿ ಪಾಸ್ ಆಗುತ್ತೆ. ಹೀಗಾಗಿ ಅಲ್ಲಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕೇ ಈ ಟನಲ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಮುಕುಂದ್ರ ಹಿಲ್ ಬಳಿ 4.9 ಕಿಲೋಮೀಟರ್ ಉದ್ದದ ಸುರಂಗವನ್ನು ಕೊರೆಯಲಾಗಿದೆ. ಆ ನಂತರ ಕೂಡ ಮತ್ತಷ್ಟು ಟನಲ್ಗಳು ಇದಕ್ಕೆ ಸೇರ್ಕೊಳ್ಳುತ್ತವೆ. ಹೀಗಾಗಿ ಇದರ ಉದ್ದ ಒಟ್ಟು 8.3 ಕಿಲೋಮೀಟರ್ನಷ್ಟಾಗಿದೆ. ಇನ್ನು ಈ ಟನಲ್ ಅನ್ನ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ, ಅದರ ಮೇಲ್ಭಾಗದಲ್ಲಿ ಅಂದ್ರೆ ಭೂಮಿಯ ಮೇಲೆ ನಿಂತರೆ ನಮ್ಮ ಕಾಲ ಅಡಿಯಲ್ಲೊಂದು ಟನಲ್ ಇದೆ, ಅಲ್ಲಿ ವಾಹನಗಳು ಓಡಾಡ್ತಾ ಇವೆ ಅನ್ನೋದು ಗೊತ್ತು ಕೂಡ ಆಗೋದಿಲ್ಲ. ಇನ್ನು ಈ ಹಿಂದೆ ಕೂಡ ಇಲ್ಲೊಂದು ರಸ್ತೆ ಇತ್ತು. ಅದು ಪರ್ವತಗಳ ನಡುವೆ ಟೈಗರ್ ರಿಸರ್ವ್ನ ಒಳಗೆ ಸಾಗಿ ಹೋಗ್ತಾ ಇತ್ತು. ಆ ರಸ್ತೆ ಕೂಡ ಉತ್ತಮವಾಗಿತ್ತು. ಆದ್ರೆ ಅದು ಟೈಗರ್ ರಿಸರ್ವ್ ಆಗಿದ್ರಿಂದ ಅಲ್ಲಿ ವಾಹನಗಳು ಹೆಚ್ಚು ವೇಗವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಲ್ಲೂ ಕೆಲ ಕಡೆಗಳಲ್ಲಿ ಅಂಡರ್ ಬ್ರಿಡ್ಜ್ಗಳ ಜಾಗ ತುಂಬಾನೇ ಕಿರಿದಾಗಿತ್ತು, ಬಾಟಲ್ ನೆಕ್ ತರ ಅನ್ನಿಸ್ತಾ ಇತ್ತು. ಹೀಗಾಗಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಅಲ್ಲಿ ಉಂಟಾಗ್ತಾ ಇತ್ತು. ಸೊ ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸುವ ನಿಟ್ಟಲ್ಲಿ ಅಲ್ಲಿ ಪ್ರಯಾಣಿಸುವ ಜನ ಹಾಗೂ ಆ ಕಾಡಿನ ಪ್ರಾಣಿಗಳು ಎರಡನ್ನೂ ಗಮನದಲ್ಲಿಟ್ಟುಕೊಂಡು ಇಲ್ಲೊಂದು ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನುಕೂಲಕ್ಕೆ ಕಾರಣ ಆಗುತ್ತೆ. ಇನ್ನು ಹುಲಿ ಸಂರಕ್ಷಿತ ಅರಣ್ಯ ಇದಾಗಿರೋದ್ರಿಂದ ಅಲ್ಲಿ ಹುಲಿ ಸೇರಿದಂತೆ ಯಾವುದೇ ಪ್ರಾಣಿಗಳಿಗೂ ಸಮಸ್ಯೆ ಆಗದ ಹಾಗೆ, ಅವುಗಳ ಆವಾಸಕ್ಕೆ ಸಂಚಾರಕ್ಕೆ ತೊಂದರೆ ಉಂಟಾಗದ ಹಾಗೆ ಕೂಡ ಈ ಟನಲ್ ಸಹಾಯ ಮಾಡುತ್ತೆ. ಇದು ರಾಜಸ್ಥಾನದಲ್ಲಿ ನಿರ್ಮಾಣ ಆಗಿರುವ ಅತಿ ಉದ್ದದ ಟನಲ್ ಅನ್ನಿಸ್ಕೊಳ್ತಾ ಇದೆ. ಇದಕ್ಕಾಗಿ 1,200 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹೆದ್ದಾರಿ ಇಲಾಖೆ ಖರ್ಚು ಮಾಡಿದೆ. ಇಲ್ಲಿ ಟನಲ್ ಮುಕುಂದ್ರ ಟೈಗರ್ ರಿಸರ್ವ್ ಶುರುವಾಗೋದಕ್ಕೆ 500 ಮೀಟರ್ಗಳಷ್ಟು ಮೊದಲೇ ಶುರುವಾಗಿ ಮತ್ತೊಂದು ಬದಿಯಲ್ಲಿ ಕಾಡು ಮುಗಿದು 500 ಮೀಟರ್ಗಳ ನಂತರ ಟನಲ್ ಇಂದ ವಾಹನಗಳು ಎಕ್ಸಿಟ್ ಆಗುತ್ತವೆ. ಸೊ ಈ ಮುಕುಂದ್ರ ಟೈಗರ್ ರಿಸರ್ವ್ಗೆ ಇದರಿಂದ ಯಾವ ಸಮಸ್ಯೆಗಳು ಆಗೋದಿಲ್ಲ. ಇನ್ನು ಈ ಮುಕುಂದ್ರನ 2013ರಲ್ಲಿ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿದ್ರು. ಇದು 759 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಹುಲಿ, ಚಿರತೆ, ಸಾಂಬಾರ್ ಹಾಗೂ ನೀಲ್ಗಾಯನಂಥ ಪ್ರಾಣಿಗಳು ಇಲ್ಲಿ ಸಿಗುತ್ತವೆ. ಇಂಥ ಜಾಗದಲ್ಲಿ ನಿರ್ಮಾಣ ಆಗಿರುವ ಈ ಟನಲ್ ಅನ್ನ ಭಾರತದ ಮೊದಲ ಅನಿಮಲ್ ಫ್ರೆಂಡ್ಲಿ ಟನಲ್ ಅಂತ ಕೂಡ ಗುರುತಿಸಲಾಗ್ತಾ ಇದೆ. ಇನ್ನು ಭಾರತದಲ್ಲಿರುವ ಅತಿ ಉದ್ದದ ಟನಲ್ ಯಾವುದು ಅನ್ನೋದನ್ನು ನಾವು ನೋಡಿದರೆ ಅಲ್ಲಿ ನಮಗೆ ಜಮ್ಮು ಕಾಶ್ಮೀರದಲ್ಲಿನ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಟನಲ್ ಕಾಣಿಸುತ್ತೆ. ಅದು 9.28 ಕಿಲೋಮೀಟರ್ ಉದ್ದ ಇದ್ದು ಚನಾನಿ ಹಾಗೂ ನಾಶ್ರಿ ನಡುವಿನ ಟನಲ್ ಅಂತ ಗುರುತಿಸಿಕೊಳ್ಳುತ್ತೆ. ಈ ಟನಲ್ ಜಮ್ಮು ಮತ್ತು ಕಾಶ್ಮೀರದ ಪ್ರಯಾಣದ ಸಮಯವನ್ನ 2 ಗಂಟೆಗಳಷ್ಟು ಕಡಿಮೆ ಮಾಡ್ತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರೋ ಟನಲ್ ಸದ್ಯಕ್ಕೆ ಭಾರತದಲ್ಲಿನ ಅತಿ ಉದ್ದದ ಟನಲ್ ಅಂತ ಗುರುತಿಸಿಕೊಳ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಅಟಲ್ ಟನಲ್ ಇದೆ. ಅದು 9.02 ಕಿಲೋಮೀಟರ್ ಉದ್ದ ಇದೆ. ಇನ್ನು ಎಕ್ಸ್ಪ್ರೆಸ್ ವೇಗಳಲ್ಲಿನ ದೊಡ್ಡ ಟನಲ್ ಅಂತ ನಾವು ನೋಡಿದ್ರೆ ಅಲ್ಲಿ ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಟನಲ್ ನಮ್ಮ ಕಣ್ಣಿಗೆ ಕಾಣುತ್ತೆ. ಲೋನಾವಾಲಾ ಬಳಿಯ ಈ ಟನಲ್ 8.9 ಕಿಲೋಮೀಟರ್ ಉದ್ದ ಇದೆ. ಅದನ್ನು ಹೊರತುಪಡಿಸಿದ್ರೆ ಈ ಮುಕುಂದ್ರ ಟನಲ್ ಕೂಡ ಈಗ ಅತಿ ಉದ್ದದ ಟನಲ್ ಅನ್ನೋ ಖ್ಯಾತಿಗೆ ಪಾತ್ರ ಆಗುತ್ತೆ. ಇನ್ನು ಜಗತ್ತಲ್ಲೇ ಅತಿ ಉದ್ದದ ಟನಲ್ ಎಲ್ಲಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣೋದು ಚೈನಾದ ಟಿಯಾನ್ ಶಾನ್ ಶಂಗ್ಲಿ ಟನಲ್. ಆ ಟನಲ್ ಒಟ್ಟು 22.13 ಕಿಲೋಮೀಟರ್ಗಳಷ್ಟು ಉದ್ದ ಇದ್ದು ಉಯ್ಗರ್ ಆಟೋನಮಸ್ ರೀಜನ್ ನಲ್ಲಿ ಈ ಟನಲ್ ನೋಡೋದಕ್ಕೆ ಸಿಗುತ್ತೆ. ಇದು ಗೆಳೆಯರೆ ಮುಂಬೈ ದೆಹಲಿ ಎಕ್ಸ್ಪ್ರೆಸ್ ವೇ ಅಲ್ಲಿ ನಿರ್ಮಾಣ ಆಗಿರುವ ಮುಕುಂದ್ರ ಟನಲ್ ಹಾಗೂ ಆ ಎಕ್ಸ್ಪ್ರೆಸ್ ವೇ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.